ಚಂದದ ಹುಡುಗಿ ಅಂದದ ಬೆಳಗಿ ಬಳ್ಳಿಯ ನಡುವನೆ ಕುಣಿಸುತ್ತಲಿ ಚಂದದ ಹುಡುಗಿ ಅಂದದ ಬೆಳಗಿ ಬಳ್ಳಿಯ ನಡುವನೆ ಕುಣಿಸುತ್ತಲಿ ಸ್ನೇಹ ತರಲು ಪ್ರೀತಿ ತರಲು ಓಹೋ ಸಂಗಾತಿ ಮನೆ ಎಂದು ಪ್ರೇಮದಿಂದ ಕೂಡಿದ ಆನಂದ ಸೇರಿ ಹಾಡಿ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇಲ್ಲವೇ ಹೇಗೆ ಇರಲಿ ನಾ ಹೇಳೆ ಜಾಣೆ ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇಲ್ಲವೇ ಹೇಗೆ ಇರಲಿ ನಾ ಹೇಳೆ ಜಾಣೆ. ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ. ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕ ನೀನು ಹೊಡಿಯೋಕ್ಕೆ ರೆಡಿ ಆಗವ್ರೆ ಅಂತ ಅಂದರು. ಯಾಕೆ ಏನಾಯಿತು ಅಂತ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಅದು ಹೆಂಗೆ ಬದುಕ್ತೀವಿ ಬದುಕು ಅಂದರು. ನಾನು ಅವ್ರ ಹೆಸ್ರೂ ಹೇಳಲ್ಲ, ಯಾರ ಸವಾಸನೂ ಬೇಡ, ನಮಗೆ ಹೆಂಡ್ರು ಮಕ್ಕಳವ್ರೆ, ಹಳ್ಳಿಲಿರ್ತಾರೆ, ಒಬ್ಬೊಬ್ಬರೇ ಮನೇಲಿರ್ತಾರೆ, ನಾವು ಯಾರ ಸವಾಸನೂ ಬೇಡ ಸರ್. ಮನು ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು, ಆದರೆ ಕಲೆ ಕುಗ್ಗಿಲ್ಲ ಸರ್. ಕಲೆ ಅದೇ ಕಲಾವಿದನಾಗಿ ಶಾರದೆ ಯಾವತ್ತೂ ಸಾಯಲ್ಲ, ಸಾವೇ ಇಲ್ಲ ಅದಕ್ಕೆ. ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ, ಎದ್ದೇಳ್ಬೇಕು ಸರ್. ಯಾರು ಇಷ್ಟೆಲ್ಲ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರು ಸರ್ ಇದ್ದಾರೆ ಸರ್, ಒಂದು 3-4-5 ಜನ ಇದ್ದಾರೆ. ನಾವು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನಾವು ಒಂದು ಸತಿ ತುಣಿದ ಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು, ಮತ್ತು ಅವ್ರು ರಿಯಾಕ್ಟ್ ಮಾಡೋದು, ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು, ನಾವೇನೋ ಒಂದು ಮಾಡೋದು, ಅದು ಮಾಡಬಾರ್ದು. ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು, ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗಾಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನ್ನಿಸ್ತು. ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ, ಜೈಲೊಂದು ಒಳ್ಳೆ ಪಾಠ ಕಲಿಸಿದೆ. ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ, ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು, ಯಾರ್ಯಾರು ಬೈದ್ರು ತಪ್ಪಲ್ಲ. ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈ ಉರಿತು, ನಮ್ಮ ಏನು ಗುರಿದು ಅಂತ ಈ ಥರದ್ದು ನನಗೆ ಅನಿಸುತ್ತೆ. ಅನ್ನಿಸ್ದಾಗ ಅವರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ. ನನಗೆ ಯಾರ್ಯಾರು ಬೈದವ್ರೆ, ಏನೇನು ಅಂದಿದ್ದಾರೆ, ಎಲ್ಲರೂ ಕನ್ನಡಿಗರೇ ಅಂದವ್ರೆ, ಬೇರೆ ಭಾಷೆಯವರೇನು ಅಂದಿಲ್ಲ. ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರೆ ಹೊರತು ನನ್ನೇನು ಹೊಡೆದಾಕ್ಬೇಕು ಸಾಯಿಸ್ಬೇಕು ಅಂತ ಯಾರೂ ಅಂದಿಲ್ಲ. ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಏನು 2025 ಐತಲ್ವ, ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು, ಯಾರು ಸವಾಸ ಮಾಡಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ಗೊತ್ತಿಲ್ಲ. ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇ, ಏನು ಚಿಕ್ಕದಲ್ಲ. ನಿಮ್ಮ ಮಾತುಗಳು ನಿಮಗೆ ದುಬಾರಿ ಆಯ್ತಾ ಅಂತ ಅನಿಸ್ತಾ? ಏನು ಅದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮಾತನಾಡಿದ್ದ ಅಥವಾ? ನಂದು ಅಲ್ಲವೇ ಅಲ್ಲ ಸರ್. ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ, ಒಂದು ಟೈಮ್ ಬರುತ್ತೆ ಅದು ಏನಾಗಿದೆ, ಏನು ಮಾಡಿದ್ದಾರೆ ಅಂತ. ಆಡಿಯೋ ಕ್ರಾಪ್ ಮಾಡಿ, ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನುದೇ ಅಂತ. ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡಿದಿದ್ರೆ ಕರ್ಕೊಬನ್ನಿ ಸರ್. ಏನೋ ನಾನು ಯಾವುದೇ ಕಾರಣಕ್ಕೂ ಕೇಳಿ ನಾನು ಡಯಟಲ್ಲಿದ್ದವನು. ಇದು ಹೆಂಗಾಯಿತು, ಏನು ಕತೆ ಅನ್ನೋದನ್ನು ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಗ್ಗೆ. ಒಂದು ಆಡಿಯೋ ರೆಡಿ ಮಾಡಿದ್ದೀನಿ, 50,000 ಆಯಿತು. ಅದನ್ನು ಬಿಡಲ್ಲ ನಾನು, ಅದೊಂದು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು, ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಇವ್ನು ತಪ್ಪು ಮಾಡಿ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವನೆ ಅಂತ ಅನಿಸುತ್ತೆ. ಈಗ ಏನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ, ಇರೋ ಸತ್ಯ ಹೇಳ್ತೀನಿ ಅಣ್ಣ ಹಿಂಗೆಲ್ಲ ಮಾಡಿದರು. ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಲ್ಲ ಸರ್, ನಾವು ಸುಳ್ಳು ಹೇಳಂಗಿಲ್ಲ, ವಾಸ್ತವ ಗೊತ್ತಾಗ್ತಿದೆ. ಒಂದು ರೇಪ್ ಅಂತ, ವಾಸ್ತವ ರೇಪ್ ಅಂತ ಸರ್ ಅಲ್ವೇ ಅಲ್ಲ. ನಾನು ಹೇಳ್ತೀನಿ ಸರ್ ದೊಡ್ಡವ್ರದ್ದೆಲ್ಲ ಮಿಮಿಕ್ರಿ ಮಾಡ್ತಾರೆ. ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಒಪ್ಕೊತಾಯಿದ್ರು. ನಮ್ಮ ಹತ್ರ ಇಲ್ಲ ಸರ್. ಊರಲ್ಲಿ ಯಾವುದೋ 1.5 ಎಕರೆ ಜಮೀನು ಇಟ್ಕೊಂಡು ಶುಂಠಿ ಅಲಗಡ್ಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡವ್ರ ಆಶೀರ್ವಾದ ತಗೊಂಡು, ಕುಲದಲ್ಲಿ ಕೀಳಿ ಯಾವುದೋ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ 50 ಸತಿ ಹೇಳಿದ್ದೀನಿ. ಅವ್ರು ಕೊಟ್ಟಿರೋಂಥ ಟೈಟ್ಲು, ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ದು, ಇಷ್ಟೆಲ್ಲ ಹೇಳಿದವನು ಈ ಥರ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಯವ್ರು ಸರ್. ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ. ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಯ್ ಅಂತಿದೆ. ಬೆಳಿಗ್ಗೆ ಫೋನ್ ಮಾಡಿ ನಮಗೇನು ಮಾಡಬೇಕು 2 ಥರ ಪ್ಲ್ಯಾನ್ ಆಗಿದೆ, ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕಿಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ, ಅದು ಹೆಂಗೆ ನೋಡೋಣ ಅಂತ ಅಂದರು. ಅದು ಯಾರು ಜೈಲಿಗೆ ಬಂದಮೇಲೆ ಆಡಿಯೋ ಬಂದಿದ್ದು? ಹ್ಞೂ ಸರ್. ಅದೇ ಹಾಗಾದ್ರೆ ನಿಮ್ಗೆ ಜೈಲಿಗೆ ಬಂದಮೇಲೆ ಫೋನ್ ಮಾಡಿದ್ರೆ? ಇಲ್ಲ ಮುಂಚೆನೇ ಒಂದು ಹೇಳಿದ್ರು, ಇಂಟ್ ಕೊಟ್ಟಿದ್ರು 3 ಜನ. ನಾನು ಇಷ್ಟೆಲ್ಲ ಯಾಕೆ ಮಾಡ್ತಾಯಿದ್ರು, ಅದೇನು ಆಡಿಯೋ ಏನು ಕೊಡಿ ಹೋಗಲಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ, ಏನೋ ಒಂದು ಮಾಡ್ಸೋಣ ಪ್ಲೀಸ್, ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ. ಅದು ಏನಾನ ಬೇರೆ ಆಯಿತು ನನಗೆ. ಸರ್ ನೀವು ನಂಬಲ್ಲ, ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಬರ್ತೀನಿ, ಕುಣಿಗಾಲಲ್ಲಿ ಮೊಟ್ಟೆ ಹೊಡಿತಾರೆ 4. ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಮೊಟ್ಟೆ ಹೊಡಿತಾರೆ, ಅದು ಸುಮ್ಮನೆ ಅದೇ. ನಾನು ಟರ್ನ್ ಹೊಡ್ಕೊಂಡು ಕುಣಿಗಲ್ಲಿ ಏನು ಬರುತ್ತೆ ಮಾಡಿ ರೋಡಲ್ಲಿ ಹೆವಿ 140 ಹೊಡ್ಕೊಂಡು ಹೊಂಟೆ. ನಾನು ಅದು ಸುಮ್ಮನೆ ಅದೇ, ನಾನು ಏನೂ ಮಾತಾಡಿಲ್ಲ. ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್. ಇದೆಲ್ಲ ಏನೋ ಒಂದು ದೊಡ್ಡ ಗೊತ್ತಿಲ್ಲ ಸರ್. ಏನು ಪ್ರಮೋಷನ್ ನೋಡಿ, ಹಾಸನದಲ್ಲಿ ಪ್ರಮೋಷನ್ ಮಾಡಿದೆ, ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ,
ಪಾಪ ಪೊಲೀಸ್ನವ್ರು ಏನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು. ಮನು ನಿಮ್ಮ ಅದಾದಮೇಲೆ ಏನೇನು ಹೀರೋಗಳಿದ್ದಾರೆ ಅವ್ರದ್ದೆಲ್ಲ ಹೋಗಿ ಮಾತಾಡೋದು. ಈಗೇನು ವಿಶ್ವಣ್ಣವ್ರನ್ನ ಭೇಟಿ ಆಗ್ತೀರಾ? ಭೇಟಿ ಆಗಲೇಬೇಕು ಸರ್, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಈಗ ಎಲ್ಲನೂ ಮಾತಾಡ್ತೀವಿ, ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ, ನಾವೆಲ್ಲನೂ ಮಾತಾಡ್ತೀವಲ್ವಾ. ಪ್ರತಿ ಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯೆ ಬರುತ್ತೆ. ದುಡ್ಡಿದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ತೀವಿ. ಅದು ಚೆನ್ನಾಗಿರೋ ಸ್ಟ್ರೈಟಾಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ. ಇದು ನಾನು ಕೇಳಿದೆ ಆಡಿಯೋ, ಇದು ಮಧ್ಯ ನಕ್ಷತ್ರ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ. ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ. ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ. ಈ ಟೈಮಲ್ಲಿ ಬೇಡ, ಯಾಕೆಂದ್ರೆ ನಾನೊಂದು ಕೊಚ್ಚೆ ಕಲ್ಲು ಹಾಕೋದು, ಅವರೊಂದು ಆರಿಸೋದು, ನನ್ನ ಮೇಲೆ ಆರೋದು ಮತ್ತೆ ಬೇಡ. ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್. ಒಂದು ಬುದ್ಧಿ ಕಲಿಸಿದ್ದಾರೆ, ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ. ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಅದನ್ನು ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.